ಸ್ಪೀಡ್ಗೆ ಫಾರ್ಮುಲಾ ಬಂದು ಲಾಂಗರ್ ಲೋವರ್ ಸ್ಲ್ಯಾಕರ್. ಲಾಂಗರ್ ಅಂತ ಅಂದರೆ ಸೈಕಲ್ ಉದ್ದ ಇರಬೇಕು, ಲೋವರ್ ಅಂತ ಅಂದರೆ ಸ್ವಲ್ಪ ಕೆಳಗಡೆ ಇರಬೇಕು ಬಾಟಮ್ ಬ್ರಾಕೆಟ್ ಮತ್ತು ಹ್ಯಾಂಡಲ್ ಬಾರು. ಅದಾದ್ಮೇಲೆ ಸ್ಲ್ಯಾಕರ್ ಅಂತ ಅಂದರೆ ಹೆಡ್ ಆ್ಯಂಗಲ್ ಬಂದು ಸ್ವಲ್ಪ ಮೇಲ್ಗಡೆ ಇರ್ತಿರ್ಬೇಕು. ಸೊ ಇವತ್ತು ನಾವು ಮಾತಾಡ್ತಿದ್ದೀವಿ ಯಾವುದೇ ಸೈಕಲ್ ಆದ್ರೂ ಹೈ ಸ್ಪೀಡ್ಸಲ್ಲಿ ಯಾವಾಗ ಸ್ಟೇಬಲ್ ಆಗಿರುತ್ತೆ ಮತ್ತು ಲೋ ಸ್ಪೀಡ್ಸಲ್ಲಿ ಯಾವಾಗ ಸ್ಟೇಬಲ್ ಆಗಿರುತ್ತೆ ಅಂತ, ಆ್ಯಂಡ್ ಏನೇನು ಮ್ಯಾಟ್ರ್ ಆಗುತ್ತೆ. ಸೊ ಸ್ಪೀಡ್ಗೆ ಒಂದು ಫಾರ್ಮುಲಾ ಇದೆ, ಲಾಂಗರ್ ಲೋವರ್ ಸ್ಲ್ಯಾಕರ್ ಅಂತ. ಬಟ್ ಅದಕ್ಕೂ ಮುಂಚೆ ನಿಮ್ಗೆ ಗೊತ್ತಾಗಬೇಕು ಒಂದು ಫ್ರೇಮಲ್ಲಿ ಏನೇನಿರುತ್ತೆ ಅಂತ. ಕನ್ಸಿಡರ್ ದಿಸ್ ಆ್ಯಸ್ ಅ ಫ್ರೇಮ್ ಅಲ್ವಾ. ನಾವು ಇಲ್ಲಿಂದ ಇದಿದೆಯಲ್ಲ ಇದನ್ನ ನಾವು ಸಿ ಟ್ಯೂಬ್ ಅಂತ ಕರಿತೀವಿ. ಇದನ್ನು ನಾವು ಹೆಡ್ ಟ್ಯೂಬ್ ಅಂತ ಕರಿತೀವಿ. ಇಲ್ಲೊಂದು ಟ್ಯೂಬ್ ಬರುತ್ತಲ್ಲ ಅದನ್ನ ಹೆಡ್ ಟ್ಯೂಬ್ ಅಂತ, ಹೆಡ್ ಟ್ಯೂಬ್. ಆ್ಯಂಡ್ ಇದನ್ನು ನಾವು ಚೈನ್ ಸ್ಟೇ ಅಂತ ಕರಿತೀವಿ. ಆಮೇಲೆ ಇದನ್ನು ನಾವು ಸೀಟ್ ಸ್ಟೇ ಅಂತ ಕರಿತೀವಿ, ಯಾಕಂದರೆ ಅದರ ಮೇಲೆ ಸೀಟ್ ಕೂತಿರುತ್ತೆ. ಸಿಂಪಲ್. ಎಲ್ಲದಕ್ಕೂ ಒಂದೊಂದು ಮೆಷರ್ಮೆಂಟ್ ಇರುತ್ತೆ, ಒಂದೊಂದು ಆ್ಯಂಗಲ್ಸ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಹೋಲ್ ಜಿಯೋಮೆಟ್ರಿ ಬರೀ ಅದರ ಲೆಂತು ಮತ್ತು ಆ್ಯಂಗಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಲಾಂಗರ್ ಅಂದರೆ ಏನು ಗೊತ್ತಾ, ದ ಹೋಲ್ ಸೈಕಲ್ ಒಂದು ಸ್ವಲ್ಪ ಉದ್ದ ಇರಬೇಕು. ಬೇಸಿಕಲಿ ಈ ಪಾಯಿಂಟು ಇದ್ರ ಮಧ್ಯ ಇರೋ ಡಿಸ್ಟೆನ್ಸ್ ಜಾಸ್ತಿ ಇರಬೇಕು. ಇದನ್ನು ನಾವು ವೀಲ್ ಬೇಸ್ ಅಂತ ಕರಿತೀವಿ. ವೀಲ್ ಬೇಸ್ ಜಾಸ್ತಿ ಇದ್ದಷ್ಟು ಸ್ಪೀಡ್ ಜಾಸ್ತಿ ಇರುತ್ತೆ, ಸ್ಪೀಡಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಬ್ರೋ ಇದರಲ್ಲಿ ಅರೌಂಡ್ 100 ಇದೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು ಲೋವರ್ ಅಂತಂದರೆ ಬಾಟಮ್ ಬ್ರಾಕೆಟ್ ಮತ್ತು ಹ್ಯಾಂಡಲ್ ಬಾರ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಲೋ ಆಗಿದ್ದರೆ, ಅಂದರೆ ಇನ್ನೂ ಸ್ವಲ್ಪ ಕೆಳಗಡೆ ಇತ್ತು ಅಂತಂದರೆ ಇಟ್ ವಿಲ್ ಬಿ ಮೋರ್ ಅಗ್ರೆಸಿವ್ ಆ್ಯಂಡ್ ಸ್ಪೀಡ್ಸಲ್ಲಿ ಸ್ಟೆಬಿಲಿಟಿ ಕೊಡುತ್ತೆ. ಸೊ ಈ ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲ್ ನಿಮಗೆ ದೂರ ಹೋದಷ್ಟು, ಅಂದರೆ ಇದಿಲ್ಲೇ ಇರುತ್ತೆ, ಈ ಪಾರ್ಟ್ ಇದೆಯಲ್ಲ, ಹಬ್ ಇದೆಯಲ್ಲ, ಇದೊಂದು ಸ್ವಲ್ಪ ದೂರ ಹೋದಷ್ಟು ನಿಮಗೆ ವೀಲ್ ಬೇಸ್ ಜಾಸ್ತಿ ಆಗುತ್ತೆ. ಅದು ದೂರ ಹೋಗ್ತಿದೆ ಅಂತಂದರೆ ಏನು ಗೊತ್ತಾ, ಅಲ್ಟಲ್ಲಿ ಇದು ಬಂದು ಫೋರ್ಕ್, ಇಲ್ಲಿ ಫೋರ್ಕ್ ಇದೆ, ಅಂದರೆ ವೀಲ್ ಇಲ್ಲಿದೆ. ಆ್ಯಂಡ್ ಇಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಹಾಕಿ ಪ್ಯಾರಲಲ್ ಟು ದ ಗ್ರೌಂಡ್, ನಿಮಗೆ ನೆಲಕ್ಕೆ ಹೇಗೆ ಲೈನ್ ಇದೆ ಅದೇ ಥರ ಒಂದು ಇಮ್ಯಾಜಿನರಿ ಲೈನ್ ಹಾಕೊಳ್ಳಿ. ಇಮ್ಯಾಜಿನ್ ಮಾಡಿ ನಿಮ್ಮದು ಹ್ಯಾಂಡಲ್ ಬಾರ್ ಇಲ್ಲಿದೆ, ಫೋರ್ಕು ಇಲ್ಲಿಂದ ಈಗ ಮುಂದೆ ಬರುತ್ತೆ ಅಂತ ಅನ್ಕೋಣ. ಓಕೆ, ಸೈಕಲ್ ಇರೋದು ಕರೆಕ್ಟ್? ಹಾಂ, ಕರೆಕ್ಟ್. ಓಕೆ, ಇಲ್ಲಿ ಬಾಟಮ್ ಬ್ರಾಕೆಟ್ ಬರುತ್ತೆ. ಸೊ ಈ ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲು ದೂರ ಹೋದಷ್ಟು, ಅಂದರೆ ಆ್ಯಂಗಲ್ ಕಮ್ಮಿ ಆದಷ್ಟು, ಹೀಗೆ ಕಮ್ಮಿ ಆಗ್ತಾ ಇದ್ದಂಗೆ ಸ್ಪೀಡ್ ಜಾಸ್ತಿ ಕೊಡುತ್ತೆ. ಇದೇ ಆ್ಯಂಗಲ್ನ ನಾವು ಹೆಡ್ ಟ್ಯೂಬ್ ಆ್ಯಂಗಲ್ ಅಂತ ಕರೀತೀವಿ. ಕರೆಕ್ಟ್. ಈ ಆ್ಯಂಗಲ್ ಯಾವುದ್ರ ಮೇಲೆ ಇದೆ ಅಂತಂದರೆ ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್. ಇಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಹಾಕೊಂಡ್ರೆ ಬಾಟಮ್ ಬ್ರಾಕೆಟ್ಗಳು ಅಲ್ಲಿ ಬಾಟಮ್ ಬ್ರಾಕೆಟ್ವರೆಗೂ ಅಲ್ಲ, ಒಂದು ಪ್ಯಾರಲಲ್ ಟು ದ ಗ್ರೌಂಡ್ ಅಂತ ಹೇಳ್ತೀವಿ. ಒಂದೊಂದು ಲೈನ್ ಹಾಕೊಂಡ್ರೆ ಈ ಆ್ಯಂಗಲ್ ಏನಿದೆ ಈ ಕಮ್ಮಿ ಆಗ್ತಾ ನಿಮ್ಗೆ ಏನಾಗುತ್ತೆ, ಉದ್ದ ಸ್ಟಾರ್ಟ್ ಆಗುತ್ತೆ ಸೈಕಲ್. ಕರೆಕ್ಟ್. ಹಾಗೆಲ್ಲ ಬಿಲ್ಡ್ ಮಾಡೋದು.